ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಮೀ. ಸೊ ಇವತ್ತಿನ ಬ್ಲಾಗ್ ಆಗಿರುತ್ತೆ ಒಂದು ಪ್ರಿಪ್ರೇಷನ್ ಬ್ಲಾಗ್. ಏನಕ್ಕೆ ಅನ್ನೋದಾದರೆ ನಮ್ಮ ಮಂದೇವ್ರ ದೇವಸ್ಥಾನ ಮುಡುಕ್ತೆರೆಗೆ ಹೋಗಿ ಬರೋದಕ್ಕೆ. ಸೊ ನಾಳೆ ಅಲ್ಲೊಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ಬರ್ತೀವಿ. ಹೇಗೆ ಪಾಲ್ಗೊಳ್ತೀವಿ ಅದೆಲ್ಲ ನಾಳೆ ತೋರಿಸ್ತೀನಿ. ಬಟ್ ದೆನ್ ಅಲ್ಲಿ ನಾವು ಒಂದು ಪಾರ್ಟ್ ಆಗಿರೋದಕ್ಕೆ ಇವತ್ತಿನ ಒಂದು ಪ್ರಿಪ್ರೇಷನ್ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ಇವತ್ತು ಏನೇನು ಪ್ರಿಪೇರ್ ಮಾಡ್ಕೋತೀವಿ, ಹೇಗೆ ಪ್ರಿಪೇರ್ ಆಗ್ತೀವಿ ಎಲ್ಲನೂ ತೋರಿಸ್ತೀನಿ. ಬನ್ನಿ ಹೋಗಿ ನೋಡೋಣ. ಗೈಸ್ ದೇವ್ರ ಮನೆ ಕ್ಲೀನ್ ಮಾಡಾಯಿತು. ಸೊ ಈಗ ನಮ್ಮ ನೆಕ್ಸ್ಟ್ ಕೆಲಸ ಹೂವು ಕುಯ್ಯೋದು, ಈ ತಟ್ಟೆನ ತುಂಬಿಸೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕನಕಾಂಬರ ಹೂವಿಂದ ಓಕೆನಾ, ಒಂದೊಂದಾಗಿ ಕಿತ್ಬಿಡೋಣ, ಪ್ಲೇಟ್ ಫಿಲ್ ಮಾಡೋಣ. ಸೊ ನೋಡಿ ಗೈಸ್, ಒಂದೊಂದಾಗಿ ಕೇಳೋಣ. ಒಂದೊಂದಕ್ಕಿದ್ರೆ ಹೂ ಕಟ್ಟೋಕ್ಕಾಗೋದು. ಸೊ ಅದಕ್ಕೆ ಒಂದೊಂದಾಗಿ ಕೇಳ್ತಾ ಇದ್ದೀನಿ. ಈ ಪ್ಲೇಟ್ ತುಂಬಿಸ್ಕೊಂಬರೋಣ ಬನ್ನಿ. ಇನ್ನೂ ತುಂಬಿಸ್ಬೇಕು, ಇನ್ನೂ ಜಾಸ್ತಿ ಬೇಕು ಗೈಸ್. ಈ ಕಡೆ ಎಲ್ಲ ಕೊಯ್ಬೇಕು. ಸೊ ಬನ್ನಿ ಕೂದ್ಬಿಟ್ಟು ಮತ್ತೆ ವಾಪಸ್ ಬರೋಣ. ಸೊ ನೋಡಿ, ಒಂದು ಪ್ಲೇಟ್ ಫುಲ್ ಕನಕಾಂಬರ ಆಗಿದೆ. ಸೊ ಈ ಗಿಡಕ್ಕೆ ಬಂದಿದ್ದೀವಿ. ಈ ಗಿಡ ನೋಡಿ ಹರಳಿದ್ರೆ ಚೆನ್ನಾಗಾಗುತ್ತೆ, ಉದುರುತ್ತೆ ಒಂದೊಂದಾಗಿ, ಸಕ್ಕತ್ತಾಗಿರುತ್ತೆ. ಸೊ ಇವುಗಳನ್ನು ಈ ರೀತಿ ಮೂಗು ಕುಯ್ಕೋತಿದ್ದೀವಿ. ನಾಳೆಗಲ್ವಾ, ಅದೇ ಕಾರಣ ಪ್ರಿಪ್ರೇಷನ್ ಬ್ಲಾಗ್ ಅಲ್ವಾ ಇದು, ನಾಳೆಗಾಗಿ ಮುಗ್ಗಲ್ಲಿ ಕುಯ್ಕೊಂಬರೋಣ ಬನ್ನಿ ಗೈಸ್. ನೋಡಿ, ಈ ನೈಟ್ ಬ್ಲೂಮ್ಸು ಇನ್ನೊಂದು ಸ್ವಲ್ಪ ತೊಗೊಬೇಕು, ಮೊಗ್ಗಳು ಮೇಲಕ್ಕೆ ತೊಗೊಬೇಕು ಅದಕ್ಕಾಗಿ. ಸೊ ಮತ್ತು 7 ಸುತ್ತು ಮಲ್ಲಿಗೆ, ಇದರ ಮೊಗ್ಗಳು ಕಿತ್ಕೊಳ್ಳೋಣ. ಸ್ವಲ್ಪ ಮೊಗ್ಗು ಬರೋದು ಕಷ್ಟ, ಗಿಡ ಎಲ್ಲ ಅಲ್ಲಾಡುತ್ತೆ ಮೊಗ್ಗೋಸ್ಕರ. ನೋಡಿ, ಈ 7 ಸುತ್ತು ಮಲ್ಲಿಗೆ ಅಳ್ಳಿದ್ರೆ ಈ ರೀತಿ ಇರುತ್ತೆ ನೋಡಿ. ಇದೇ ಗಿಡ ಅದು. ಓಕೆ, ಸೊ ಈ ಪ್ಲೇಟ್ನೆಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಟ್ಟುವಾಗ ತೋರಿಸ್ತೀನಿ. ಯಾಕಂದರೆ ಇನ್ನೂ ನೋಡಿ ತುಂಬ ಕೀಳೋದಿದೆ, ಮೇಲತ್ತು ಕೀಳಬೇಕು. 7 ಸುತ್ತು ಮಲ್ಲಿಗೆ ಇನ್ನಿಲ್ಲ, ಮೊಗ್ಗು ಇಷ್ಟೇ ಇರೋದು. ಸೊ ಅದಕ್ಕೆ ಸೊ ಕಟ್ಟುವಾಗ ಮತ್ತೆ ಹೂ ಜೊತೆ ವಾಪಸ್ ಬರೋಣ. ಅಲ್ಲಿ ತನಕ ವೇಟ್ ಫಾರ್ ದ ನೆಕ್ಸ್ಟ್ ಕ್ಲಿಪ್. ಸೊ ನೋಡಿ ಗೈಸ್, ನಮ್ಮದೇ ಮನೇಲಿರೋ ಎಲೆ ಗಿಡನ, ಅದರಿಂದನೇ ನಾವು ಎಲೆ ಕುಯ್ತಾ ಇರೋದು ಇವತ್ತು. ಸೊ ನೋಡಿ ಎಷ್ಟು ದಪ್ಪದಾಗಿದೆ ಎಲೆಗಳೆಲ್ಲ. ಸೊ ಇದೇ ರೀತಿ ದಪ್ಪ ದಪ್ಪ ಎಲೆಗಳನ್ನು ಕುಯ್ಕೋತಾ ಇದ್ದೀವಿ. ಎಲೆಗೆ ಸರ್ಚಿಂಗು, ಇನ್ನು 2 ಎಲೆಗೆ ಸರ್ಚಿಂಗು, ಲಾಸ್ಟ್ ಎಲ್ಲ ಕುಯ್. ನೋಡಿ ಗೈಸ್, ನಮ್ಮ ಅಜ್ಜಿ ಅಷ್ಟೆಲ್ಲನೂ ಹಿಡ್ಕೊಂಡು ನಿಂತಿದ್ದಾರೆ. ಮುಂದ್ಗಡೆ ಸಾಕು, ಆಫ್ ಮಾಡು, ಹೀಟ್ ಆಫ್ ಮಾಡು. ನೋಡಿ ಗೈಸ್, ಭಾಳ ಹಂಗಾಗ್ತದೆ. ಏಯ್ ಇರಲಿ ಅಡಕೆ ಜೊತೆಲಿ ಮಡಗ್ಬೇಕಾಯ್ತು. ತಗೊಳಂಬಿಡಿ, ಇಷ್ಟೇ ಅಷ್ಟೇ ಮಡಗಿದ್ದು. ಏನು
ಹೋಗ ಬರ್ತೀನಿ ಈಗ.